ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಚಿತ್ರರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿಯವರ ಆತ್ಮೀಯರೇ. ಈಗಾಗಲೇ ಬೆಳಗಾವಿಯ ನಗರ ಪಾಲಿಕೆ ಇದ್ದಿದ್ದು ಈ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಅಸಮಾಧಾನ, ಸಿಟ್ಟು, ರೊಚ್ಚು. ಯಾಕಂದರೆ ಯಾವ ಕಾಲಕ್ಕೂ ಬೆಳಗಾವಿ ಕರ್ನಾಟಕದ್ದು ಅನ್ನೋದು ಈಗಾಗಲೇ ರುಜುವಾದಾದಂಥದ್ದು. ಮತ್ತು ಇವತ್ತು ಪಾಲಿಕೆಯಲ್ಲೂ ಸಹಿತ ಇರೋರು ಯಾರಪ್ಪ, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಇಬ್ಬರು. ಇಷ್ಟಿದ್ದು ಯಾಕೆ ಇದು ಪಾಸ್ ಆಗ್ತಾ ಇಲ್ಲ ಅನ್ನೋದು ಕನ್ನಡ ಹೋರಾಟಗಾರರ ಪ್ರಶ್ನೆ. ಜೊತೆಗೆ ಇಲ್ಲಿಯ ಶಾಸಕರಾಗಿರ್ಬೋದು, ಬೆಳಗಾವಿ ಶಾಸಕರಾಗಿರ್ಬೋದು, ಅಥವಾ ಇನ್ನುಳಿದ ಈ ಒಂದೇನಪ್ಪ ಅಂತಂದ್ರೆ ಉಸ್ತುವಾರಿ ಅವರಾಗಿರ್ಬೋದು, ನಮ್ಮ ಸತೀಶ್ ಅವ್ರದ್ದು, ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಯಾಕಪ್ಪ ಇದಕ್ಕೆ ಒತ್ತಡ ತರ್ತಾ ಇಲ್ಲ, ಇದನ್ನ ಯಾಕೆ ಪಾಸ್ ಮಾಡ್ತಾ ಇಲ್ಲ ಕೆಲವೊಂದು. ಅದೇ ಕಾಲಕ್ಕೆ ಸಂಜೆ ಪಾಟೀಲ್ ಮೇಲೂ ಒತ್ತಡ ಎಲ್ಲ ಕನ್ನಡಿಗರಿದ್ದಾಗ ಯಾಕೆ ಇದನ್ನಾಗಿ ಮುಂದೆ ಹೋಗ್ತಾ ಇದ್ರಿ. ಅದು 2005 ವಿಜಯ ಮೋರೆ ಇದ್ದಾಗ ಬೆಳಗಾವಿ ಮಹಾರಾಷ್ಟ್ರದ ಭಾಗ ಅಂತ ಠರಾವ್ ಪಾಸ್ ಮಾಡಿ ತೊಗೊಂಡ್ರಿ. ಹಾಗೂ ಸುಪ್ರೀಂ ಕೋರ್ಟ್ನೆಲ್ಲ ಇತ್ತಲ್ಲ ಇದು, ಈಗ ಹಾಕಿದ್ದು ಬೇಡ ಅಂತ ಇದ್ರಿ. ಅವಿಭಾಜ್ಯ ಹಂಗೆ ಅನ್ನೋದು ತಪ್ಪು ಏನದೈತ್ರು ಅನ್ನೋದು ಎಲ್ಲರ ಪ್ರಶ್ನೆ. ಇದಕ್ಕೆ ಅಲ್ಲಿಯ ಸ್ಥಾನಿಕ ಶಾಸಕರ ಜೊತೆಗೆ ಉಸ್ತುವಾರಿ ಅವರು, ಜೊತೆಗೆ BJP, ಕಾಂಗ್ರೆಸ್, JDS ಎಲ್ಲರೂ ಉತ್ತರ ಕೊಡಬೇಕಾಗಿದೆ ಇವತ್ತು. ಯಾಕಂದ್ರೆ ಇಲ್ಲಿ ಮೊನ್ನೆ ನಡೆದಂಥ ಈ ಠರಾವ್ ಪಾಸ್ ಆದಾಗ ನಮಗೆ ಈ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳಿದಾಗ, ರಿಜೆಕ್ಟ್ ಮಾಡಿದಾಗ, ಇದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರಶ್ನೆ ಮಾಡಬೇಕಾಗಿದೆಯಲ್ಲ ಕಾಂಗ್ರೆಸ್ ಮತ್ತು BJPಯ ಅಲ್ಲಿಯ ಒಂದು ನಗರಸಭೆ ಸದಸ್ಯರು ಮಾಡಲಿಲ್ಲ, ಮೌನ ಆದರು. ಇದು ಸಹಜವಾಗಿ ಯಾರಿಗಾದರೂ ಪ್ರಶ್ನೆ ಮೂಡಿಸುವಂಥದ್ದು. ಅಲ್ಲಪ್ಪ, ನಿಮ್ಮ ಪಾರ್ಟಿ ಗೆದ್ದ ಪ್ರಶ್ನೆ ನೋಡ್ರಿ, ಮರಾಠಿಗರು ಹೋಟೆಟ್ಟನ್ನು ನೋಡಿದ್ರಿ. ಆದ್ರೆ ಈ ನಿರ್ಣಯದಿಂದ ಈಗಾಗಲೇ ಅವ್ರು ತೆಗೆದುಕೊಂಡಿದ್ದಾರೆ. 2005 ಮೊಹಿತೆ ಅವರಿದ್ದಂಥವರು ವಿಜಯ್ ಮೋರೆ ಅವರು ತೊಗೊಂಡಿದ್ದಾರೆ ಬೆಳಗಾವಿ ಮಹಾರಾಷ್ಟ್ರ ಹಂಗೆ ಅಂತೇಳಿ, ಭಾಗ ಅಂತೇಳಿ. ಇದರಿಂದ ನಾಳೆ ಸುಪ್ರೀಂ ಕೋರ್ಟ್ನೊಳಗೆ ಇದು ಸಹಿತ ಕೌಂಟ್ ಆಗುವಂಥದ್ದು ಅನ್ನುವಂಥ ಮಾತುಗಳು ಇವೆಲ್ಲ. ಇದು ಆಗಬಾರ್ದಾಗಿತ್ತು, ಆಗಿದೆ, ಅದು ಕ್ಯಾನ್ಸಲ್ ಆಗಿ ಇದಾಗಬೇಕು ಅನ್ನೋದು ಒಂದು ಎಲ್ಲ ಈ ಕನ್ನಡ ಭಾಷೆ ಪರವಾಗಿ, ಬೆಳಗಾವಿ ನಮ್ಮಲ್ಲಿ ಉಳಿಬೇಕು ಅನ್ನುವಂಥ ಹೋರಾಟಗಾರ ಪರವಾಗಿ ಇದೊಂದು ದೊಡ್ಡ ಧ್ವನಿ ಹೇಳ್ತಾ ಇದ್ದ. ಅಲ್ಲೆಲ್ಲ ಚರ್ಚೆಗಳು ಜೋರು ಹಿಡ್ತಾ ಇದ್ದಾವೆ. ಆ ದಿಶೆಯಲ್ಲಿ ಕನ್ನಡ ಹೋರಾಟಗಾರರು ಸತೀಶ್ ಅವ್ರಿಗೂ ಭೇಟಿಯಾಗಿ, DC ಅವ್ರಿಗೆ ಭೇಟಿಯಾಗಿ, ಇನ್ನುಳಿದ ಇಲ್ಲಿಯ ಶಾಸಕರಿಗೆ ಭೇಟಿಯಾಗಿ ನಮಗೆ ಇದನ್ನು ಪಾಸ್ ಮಾಡಿಸ್ಬೇಕಪ್ಪ, ನೀವು 58 ಮಂದಿ ಒಳಗೆ ಕೇವಲ 20 ಮಂದಿ, 2 ಮಂದಿ ಅಷ್ಟು MES ಇದ್ದಾರೆ, 2 ಮಾತ್ರ. ಅಂದಾಗ ಇದು ಯಾಕೆ ಪಾಸ್ ಆಗಿ ಪ್ರಾಬ್ಲಮ್ ಏನದ, ಯಾರು ವಿರೋಧ ಮಾಡ್ತಾರೆ, ಯಾವ ಸದಸ್ಯರು ವಿರೋಧ ಮಾಡ್ತಾರೆ ಇದನ್ನು ಅನ್ನೋದು ಬಹಿರಂಗಪಡಿಸಿದ್ರೆ ಅವ್ರು ಕೇಳ್ತಾ ಇದ್ದಾರೆ. ಅದು ಕೇಳೋದ್ರಲ್ಲಿ ಅರ್ಥದ ರೀ. ಅದರಲ್ಲೂ ಮುಖ್ಯವಾಗಿ ನಮ್ಮ ನಾಗನೂರು ರುದ್ರಾಕ್ಷ ಮಠದ ಅಲ್ಲಂ ಪ್ರಭು ಸ್ವಾಮೀಜಿ ಅವರಂತೂ ಪೂರ್ಣ ಪ್ರಮಾಣದಲ್ಲಿ ಇದು ಆಗಲೇಬೇಕಪ್ಪ ಅಂತ ನಾವು ಹೋರಾಟ ಮಾಡಿವಿ. ಇದನ್ನು ಕರ್ನಾಟಕದಲ್ಲಿ ಉಳಿಸುವಾಗೆ ನಮ್ಮ ಹಿಂದಿನ ಸ್ವಾಮೀಜಿ ಅವರು, ಇವತ್ತು ನಾವು ಎಲ್ಲರೂ ಇದು ನಿರಂತರವಾಗಿ ಬೆಳಗಾವಿ ಕರ್ನಾಟಕದಲ್ಲಿ ಉಳಿಬೇಕಂತ ನಾವು ಬಯಸ್ತಾ ಬಂದಿದ್ದೀವಿ, ಹೋರಾಟ ಮಾಡಿದ್ದೀವಿ. ನಮ್ಮ ಹಿಂದಿನ ಸ್ವಾಮಿಗಳಂತೂ ಇನ್ನೂ ಜೋರ್ದಾರಂತ ಹೋರಾಟ ಮಾಡಿದರು, ಲಿಂಗಕ್ಕೆ ಶಿವಬಸವ ಸ್ವಾಮೀಜಿ ಅವರು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಮುಖ್ಯವಾಗಿ ಗಡಿಯಲ್ಲಿ ನಾಡು ನುಡಿ ಹಿತಾಸಕ್ತಿಗೆ ಧಕ್ಕೆ ಬಂದಾಗಲೆಲ್ಲ ನಮ್ಮ ಮಠ ಹೋರಾಡುತ್ತಲೇ ಬಂದಿದೆ. ಇಂಥ ಪ್ರಸಂಗ ಬಂದಾಗ ಕೆಲವು ಹಿಂದೆ 50, 55, 60, 60, 70 ಸುಮಾರದಲ್ಲೇ ಸಾಕಷ್ಟು ದಂಗೆಗಳಾದವು. ನಮ್ಮದು ಈ ಮಹಾರಾಷ್ಟ್ರಕ್ಕೆ ಬೇಕೇ ಬೇಕು, ಜಲಾಜ್ ಪಾಯ್ಜರ್ ಅನ್ನೋಂಥ ಮಂದಿ ಸಾಕಷ್ಟು ಆಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಜೀವದ ಹಂಗೆ ನಮ್ಮ ಹಿಂದಿನ ಸ್ವಾಮೀಜಿಗಳು ಹೋರಾಟ ಮಾಡಿದರು, ಅನೇಕ ಆಪತ್ತುಗಳಾದವು. ಆದರೆ ನಾವೆಲ್ಲ ಹೋರಾಟ ಮಾಡಿ ಇವತ್ತು ಇದನ್ನು ಬೆಳಗಾವಿ ನಮ್ಮಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಯಶಸ್ವಿಯಾಗಿದ್ದೀವಿ. ಈವನ್ ಜನನಾಯಕರು ಸಹಿತ ಎಲ್ಲನೂ ಮಹಾರಾಷ್ಟ್ರ ಏಕೀಕರಣದಿಂದ ಜನರು ಸಹಿತ ದೂರ ಸೇರ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಎದ್ದು ನಿಲ್ಲಬೇಕು ಶಾಸಕರದು ಅಥವಾ ಈ ಪಾಲಿಕೆ ಸದಸ್ಯರು. ಹೌದು, ಇದು ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಉಳಿಬೇಕು, ಕನ್ನಡ ಮೇನಪ್ಪ ಇಲ್ಲ ಅಂತೇಳಿ. ಅದರ ಅರ್ಥ ಮರಾಠಿಗರನ್ನು ದೂರ ಸರಿಸಬೇಕು, ಮರಾಠಿಗರಲ್ಲಿ ಇರಬಾರ್ದು ಅಂತೂ ಏನೂ ಇಲ್ಲ. ನಾವು ಯಾರೂ ಮರಾಠಿಗರಲ್ಲಿ ಇರಬಾರ್ದು ಅನ್ನೋದು ನಾವು ಹೇಳ್ತಾರೋ ಇಲ್ಲ, ಅವ್ರು ನಮ್ಮವ್ರನ್ನ, ಎಲ್ಲರೂ ನಮ್ಮ ಭಾಷೆ ನಾವು ಅನ್ನುವಂಥದ್ದು. ಈ ಮಾತನ್ನು ಹೇಳೋರಿಗೆ ಭಾಳ ಮಹತ್ವಪೂರ್ಣದ. ಅದಕ್ಕೆ ಈಗ ಪಾಲಿಕೆಯಲ್ಲಿ ರಾಜ್ಯದ ಪರ ನಿರ್ಣಯ ಅಂಗೀಕಾರಕ್ಕಾಗಿ ಎಂಥದ್ದೇ ಹೋರಾಟ ಆಗೋ ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಅವರು ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ನಮ್ಮ ರುದ್ರಾಕ್ಷ ಮಠದ ಅಲ್ಲಂಪ್ರಭು ಸ್ವಾಮೀಜಿಯವರು, ನೋಡಪ್ಪ, ಇದು ನಮ್ಮದು ಅವಿಭಾಜ್ಯ ಹಂಗಂತ ಆಗಬೇಕಾ, ಇಲ್ಲ ಎಲ್ಲದಕ್ಕೂ ನಾವು ಪ್ರಾಣ ತ್ಯಾಗಕ್ಕೂ ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಮಾತಾಡೋ ಮೂಲಕ ತಮ್ಮ ಅಭಿಮಾನವನ್ನು, ಅದರಲ್ಲೂ ಬೆಳಗಾವಿ ಕನ್ನಡದ
ನೆಲಗಟ್ಟು ಕರ್ನಾಟಕ ಉಳಿಬೇಕು ಅನ್ನೋದು ಮಾತನ್ನು ಒತ್ತಿ ಹೇಳ್ತಾ ಕನ್ನಡ ಹೋರಾಟಗಾರರಿಗೆ ಎಲ್ಲರಿಗೂ ಇದನ್ನು ಹೋರಾಟ ಮುಂದುವರಿಸೋಣ ಮಾತನ್ನು ಆ ದಿಶೆಯಲ್ಲೇ ವಿಶೇಷವಾಗಿ ಏನನ್ನ ಕನ್ನಡಿಗರು ಸಹಿತ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲೇ ನಾನು ಸಹಿತ ಶಾಸಕ ಮತ್ತು ಸದಸ್ಯರೊಂದಿಗೆ ಚರ್ಚೆ ಮಾಡ್ತೀನಿ. ಬೆಳಗಾವಿ ಎಂದೆಂದಿಗೂ ಕರ್ನಾಟಕ ವಿಭಾಗ ಅಂಗವೇ. ಈ ಹೇಳಿಕೆಗೆ ನಾನು ಬದ್ಧನಿದ್ದೇನೆ. ಪಾಲಿಕೆಯಲ್ಲಿ ರಾಜ್ಯದ ಪರ ನಿರ್ಣಯ ಅಂಗೀಕರಿಸುವ ಕುರಿತು ಶಾಸಕ ಅಭಯ್ ಪಾಟೀಲ್ ಹಾಗೂ ಪಾಲಿಕೆ ಸದಸ್ಯರೊಂದಿಗೆ ಚರ್ಚಿಸುತ್ತೇನೆ ಅಂತೇಳಿ ನಾನು ಈವನ್ BJP ಎಲ್ಲ ಶಾಸಕರೊಂದಿಗೆ ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮ ಅವಿಭಾಜ್ಯ ಅಂಗ ಅಂತೇಳಿ ಹಿರಣ್ಣ ಕನ್ನಡಿಗಳ ಮೂಲಕ ನಾವು ಅದರ ಪರ ಇದ್ದೀವಿ ಅನ್ನೋಂಥದ್ದು. ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ನಾವು ಚರ್ಚೆ ಮಾಡ್ತೀವಿ, ನಾವು ಅದ್ರ ಜೋಡಿ ಇದನ್ನು ವಿರೋಧ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಆಸಿಫ್ ಸೇಠ್ ಈ ವಿಶೇಷವಾಗಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರು ಅವರು ಇವತ್ತು ಆ ಒಂದು ಮೀಟಿಂಗ್ದಲ್ಲಿ ಮಾತಾಡಿದ್ದಾರೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ಠರಾವನ್ನು ಮಹಾನಗರ ಪಾಲಿಕೆಯಲ್ಲಿ ಮಂಡಿಸಬೇಕು ಎಂದು ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಹೋರಾಟ ಮಾಡುತ್ತೇವೆ. ಮುಂದಿನ ಪರಿಷತ್ ಸಭೆಯಲ್ಲಿ ಈ ವಿಷಯವನ್ನು ನಾನೇ ಎತ್ತುತ್ತೇನೆ ಅಂತ ಹೇಳಿದರೆ, ಅದೇ ಕಾಲಕ್ಕೆ ಸತೀಶ್ ಅವ್ರಿಗೆ ಸಹಿತ ಎಲ್ಲ ಕನ್ನಡ ಹೋರಾಟಗಾರರು ಮಾಡ್ರಿ ಇದನ್ನು ಅನ್ನೋಂಥ ಮಾತಾಡಿದ್ದಾರೆ. ಅವರು ಅದಕ್ಕೆ ಪಾಸಿಟಿವ್ ಆಗಿ ಮಾತಾಡಿದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಗಡಿ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಕಾರಣ ಠರಾವ್ ಪಾಸ್ ಮಾಡಲು ಬರುವುದಿಲ್ಲ ಅಂತ ಏನು ಹೆಂಗೆ ಹೇಳಿದ್ರು ಇವರು? ಈಗಾಗಲೇ ವಿಜಯ ಮೌರ್ಯ ಅವರು ಮಾಡಿದ್ರಲ್ಲ, ಆಳಿದಾಗ ಯಾವ ಉಪಯೋಗ ಕೊಟ್ಟರು ಅನ್ನುವಂಥ ಪ್ರಶ್ನೆ ಇರ್ತಾ ಇದ್ದಾರೆ. ಈಗಿನ ನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಇದ್ದಂಥವರು ಇದು ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದರು ಅನ್ನುವಂಥ ಮಾತನ್ನು ಒಟ್ಟಾರೆಯಾಗಿ ಏನೋ ಆಗಲಿ ಈ ಒಂದು ಕನ್ನಡ ಹೋರಾಟಗಾರರು ಆಗಿರ್ಬೋದು ಮತ್ತು ಸಹಜದ ಕನ್ನಡಿಗರಾಗಿರ್ಬೋದು ಬೆಳಗಾವಿ ನಂಬದು. ಮತ್ತು ಈಗಾಗಲೇ ಅಲ್ಲಿ 2ನೇ ರಾಜಧಾನಿ ಮಾಡಬೇಕಂತನೂ ಅಲ್ಲಿ ವಿಧಾನಸೌಧನ 2ನೇ ವಿಧಾನಸೌಧ ಕಟ್ಟಿದ್ದು ಆಯಿತು. ಅಲ್ಲಿ ಕಾರ್ಯಕ್ರಮನ ವರ್ಷದಲ್ಲಿ ಒಮ್ಮೆ ಅಲ್ಲಿ ಬಂದ ಕಾರ್ಯಕ್ರಮ ನಡೆಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇವೆಲ್ಲವೂ ನೆರಗಟ್ಟಿನಲ್ಲ. ಅದರ ಜೊತೆಗೆ ಈ ಬೆಳಗಾವಿ ಪೂರ್ತಿಯಾಗಿ ಏನಪ್ಪ ಅಂದ್ರೆ ನಮ್ಮವ್ರದ್ದು ಕರ್ನಾಟಕದಲ್ಲೇ ಅದ ಕರ್ನಾಟಕದ ವಿಭಾಗ ಅಂಗ. ಈ ಅಂಗವನ್ನು ನಾವು ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರ್ಣಯ ತೆಗೆದುಕೊಳ್ಳುವಂಥ ದಿಶೆಯಲ್ಲಿ ಎಲ್ಲರೂ ಒತ್ತಡ ತರುವಂಥ ಮಾತಾಡಿದ್ದಾರೆ. ಇದರ ಅರ್ಥ ಇಷ್ಟ ಮತ್ತೇನು ಬಿಡಿಸಿಡುವ ಅವಶ್ಯಕತೆ ಇಲ್ಲ. ಈ ಅಲ್ಲಿಯ ಮರಾಠಿಗರಂತೆ ಈಗಾಗಲೇ ಕನ್ನಡಿಗರೊಂದಿಗೆ ಅವ್ರ ಜೊತೆಗೆ ಜೀವನವನ್ನು ನಡೆಸ್ತಾ ಇದ್ದಾರೆ, ಬೆಸೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಒಂದಿಷ್ಟು ಮರಾಠಿ ಅವ್ರ ಮನೆಯಲ್ಲಿ ಮಾತಾಡ್ತಿರ್ಬೋದಿಲ್ಲ ಅಂತಲ್ಲ, ಅದನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ. ಕನ್ನಡಿಗರು ಸಹಿತ ಅವ್ರ ಜೊತೆಗೆ ಆತ್ಮೀಯವಾಗಿದ್ದಾರೆ. ನಿಮಗೂ ಈಗಾಗಲೇ ಹಿಂದಿನ ಅನೇಕ ಎಪಿಸೋಡ್ಗಳಲ್ಲಿ ಈ ಮಾತನ್ನು ಮಾತಾಡಿದ್ದೀನಿ. ಅನೇಕ ಮರಾಠಿ ಭಾಷೆಯ ಮನೆಗಳಿಗೆ ಕನ್ನಡಿಗರ ಹೆಣ್ಣು ಗಂಡು ತೆಗೆದುಕೊಳ್ಳೋದು, ಕೊಡೋದು, ಮಾಡೋದು ಅನ್ನುವಂಥದ್ದು ವ್ಯವಹಾರಗಳು ನಡೀತಾ ಇದ್ದಾವೆ ನಿರಂತರವಾಗಿ. ಹೀಗಾಗಿ ಆತ್ಮೀಯ ಸಂಬಂಧಗಳು ನಡೀತಾವೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗ್ತದ ಅನ್ನುವಂಥ ಮಾತನ್ನು ಇಲ್ಲಿ ಕೇಳಲಿಕ್ಕೆ ಆಗುವುದಿಲ್ಲ ಕನ್ನಡಿಗರಿಗೆ. ಅದರ ಅರ್ಥ ಮರಾಠಿಗರು ಇಲ್ಲಿಯ ಕನ್ನಡಿಗರಿಗೆ ವೈರಿ ಅಂತಲ್ಲ, ಕೇವಲ ಬೆಳಗಾವಿ ಕರ್ನಾಟಕದಲ್ಲಿ ಉಳಿಬೇಕು ಅನ್ನುವಂಥದ್ದು ಅವಿಭಾಜ್ಯ ಅಂಗ ಅನ್ನುವಂಥದ್ದು ಇಲ್ಲೇ ಆಗಬೇಕಾದಂಥದ್ದು. ಮತ್ತು ಕನ್ನಡ ಹೋರಾಟಗಾರರಾದರೂ ಸಹಿತ ಮರಾಠಿ ಭಾಷೆ ವಿರೋಧಿಗಳಲ್ಲ, ಅವರು ಕೇವಲ ಬೆಳಗಾವಿ ನಮ್ಮ ಕರ್ನಾಟಕದಲ್ಲಿ ಇರಬೇಕು, ಅದು ಅವಿಭಾಜ್ಯ ಅಂಗ, ಇತಿಹಾಸದಲ್ಲಿ ಸಾಕ್ಷಿಗಳಿದ್ದಾವೆ ಅನ್ನೋಂಥ ಮಾತನ್ನು ಹೇಳುತ್ತಾ ಮಹಾಜನ್ ವರದಿ ಆಯೋಗದ ಪ್ರಕಾರ ಇದು ಆಗಬೇಕು ಅನ್ನೋದು ಒಂದು ಮಹತ್ವದ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲೇ ಈ ವಿಷಯ ಇರೋದ್ರಿಂದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಹಿತ ಅದು ಇನ್ನೂ ಏನು ಯಾವ ರೂಪ ಪಡಿಬೋದು ಇನ್ನೂ ಗೊತ್ತಿಲ್ಲ. ಬಟ್ ಈಗೇನಪ್ಪ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅದು ಅಸಾಧ್ಯನೂ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಈಗ ಹಿಂದೆ ನಮ್ಮ ವಕೀಲರು ಹೇಳಿದ್ದಾರೆ, ಖಾಸಗಿ ಅನ್ನುವಂಥವ್ರು ನಿಮಗೆ ಗೊತ್ತದ, ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದದು. ಇದು ಪಾರ್ಲಿಮೆಂಟ್ದಲ್ಲಿ ಡಿಸಿಷನ್ ತೊಗೊಳ್ಳುವಂಥದ್ದು ಈಗಾಗಲೇ ತೊಗೊಂಡಾಗಿದೆ, ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರಿಂದಾಗಿ ಸಹಜವಾಗಿದು ಕರ್ನಾಟಕದ ಭಾಗ. ಮತ್ತು ಈಗಾಗಲೇ ನೇಮಿಸಿದಂಥ ಆಯೋಗಗಳು ಸಹಿತ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಬಿಟ್ಟು ಕೊಡಬೇಕು ಅನ್ನುವಂಥ ಮಾತುಗಳು ಎಲ್ಲವೂ ಇಲ್ಲ. ಮಹಾಜನ ವರದಿ ಪ್ರಕಾರವೂ ಸಹಿತ ಬೆಳಗಾವಿ ಕರ್ನಾಟಕದಲ್ಲಿ ಉಳಿಯುವಂಥದ್ದು. ಇದೆಲ್ಲ ನೆರಗಟ್ಟಿನಲ್ಲ. ನಮ್ಮ ಕನ್ನಡ ಹೋರಾಟಗಾರರು ಜೊತೆಗೆ ಇಲ್ಲಿಯ ಆಡಳಿತದಲ್ಲಿರುತ್ತಿರುವಂಥ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ BJP ಆಗಿರ್ಬೋದು, ಅವರೆಲ್ಲ ಶಾಸಕರು ಇವತ್ತು ಅದನ್ನು ಒತ್ತಿ ಹೇಳಿ ನಿರ್ಣಯ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಏನೇನು ಆಗ್ಬೋದು ನೋಡೋಣ ಅದನ್ನು. ಬಟ್ ಇಲ್ಲಿಯ ಕನ್ನಡ ಹೋರಾಟಗಾರರು ಜೊತೆ ಸ್ವಾಮೀಜಿಗಳು ಇವರೆಲ್ಲರೂ ಬೆಳಗಾವಿಯನ್ನು ಬಿಟ್ಟುಕೊಡೋ ಮಾತಿಲ್ಲ ಅನ್ನೋಂಥ ಮಾತನ್ನು ನೋಡಿದಾಗ ಮತ್ತು ಜೊತೆಗೆ ಇತಿಹಾಸ ಮತ್ತು ವರ್ತಮಾನ ನೋಡಿಕೊಂಡಾಗ ಭವಿಷ್ಯದಲ್ಲಿಯೂ ಸಹಿತ ಇದನ್ನು ವಿಚಾರ ಮಾಡಿದಾಗ ಬೆಳಗಾವಿ ಹೌದಪ್ಪ ನಂಬುದು ಅನ್ನುವಂಥದ್ದು. ನಂಬುದು ಅನ್ನೋಗಿಂತಲೂ ಇಲ್ಲಿಯ ಮರಾಠಿಗರದು, ಇಲ್ಲಿಯ ಕನ್ನಡಿಗರದು ಸೀಮೆಯ ಮೇಲೆ ನಾವು ಚಿಕ್ಕಾಡ್ತಾ ಹೋಗೋದಕ್ಕೆ ಇನ್ನೂ ನಾವೇನು ಪ್ರಾಚೀನ ಕಾಲದ ವ್ಯಕ್ತಿಗಳಲ್ಲ, ಇವತ್ತು ಅರ್ವಾಚೀನದಲ್ಲೇ ಅಥವಾ ಇವತ್ತಿನ ಕಾಲದಲ್ಲೇ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬೆಳೆದದ. ಅದಕ್ಕೆ ಸಾಕ್ಷಿನ MES ಅದು ನಗರ ಪಾಲಿಕೆಯಲ್ಲಿ 2 ಉಳಿದದ. ಹಿಂದೆ 6 ಶಾಸಕರು ಬರ್ತಿದ್ರು, ಇವತ್ತು 0 ಆಗ್ಯದ. ಇದರ ಅರ್ಥ ಏನಪ್ಪ ಅಂದ್ರೆ MES ಬೇಡಿಕೆ ತಪ್ಪದ, ಅನಗತ್ಯ
ಭಾಷಾ ಸಮಸ್ಯೆನ ಹುಟ್ಟಾಕೆ ಈ ಬೆಳಗಾವಿ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ MES ಮುಂದೆ ಆಗ್ತಾ ಇದೆ ಅನ್ನೋದು ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಕನ್ನಡಿಗರು ಮತ್ತು ಮರಾಠಿಗರು ಇಲ್ಲಿ ಅಂತಮರಾಗಿದ್ದಾರೆ, ಅಕ್ಕ ತಂಗಿಯರಾಗಿದ್ದಾರೆ. ಅದನ್ನು ಇದೇ ರೀತಿ ಉಳಿಸಿಕೊಂಡು ಬೆಳಗಾವಿ ಕನ್ನಡಿಗರದು ಕರ್ನಾಟಕದ್ದು, ಕನ್ನಡಿಗರಿಗಿದ್ದು ಕರ್ನಾಟಕದ ಭಾಗ್ಯ ಅವಿಭಾಜ್ಯ ಅಂಗ ಅನ್ನೋದನ್ನು ಒಪ್ಪಿಕೊಂಡು, ಮತ್ತು ಮರಾಠಿ ಕನ್ನಡಿಗರು ಸಹೋದರ ಸಹೋದರಿಯರು, ಅವರು ಬೇರ್ಪಡಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಮಾತೆ ಒಂದೇ ತಾಯಿ ಮಕ್ಕಳು ಇವರೆಲ್ಲ ಈಗಾಗಲೇ ಡಿವೈಡ್ ಆಗ್ಯದ, ಮುಗಿದೋದು ಮಾತದ, ಅದನ್ನು ಎತ್ತೆತ್ತಿ ಮಾತಾಡೋರು ಏನೂ ಅರ್ಥ ಇಲ್ಲ ಅಂತ ಹೇಳ್ತಾ, ಮತ್ತು ಅದೇ ಭಾಷೆ ನೆಲೆಗಟ್ಟಿನಲ್ಲಿ, ಧರ್ಮದ ನೆಲೆಗಟ್ಟಿನಲ್ಲಿ, ಜಾತಿ ನೆಲೆಗಟ್ಟಿನಲ್ಲಿ ನಾವು ತಿಕ್ಕೊಳ್ಳೋದು ಎಷ್ಟು ಸರಿ ಅನ್ನೋದು ಸಹಿತ ನಾವು ಇವತ್ತು ಸ್ವತಃ ನಾವು ವಿಚಾರ ಮಾಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.